ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಆ್ಯನಿವರ್ಸರಿ ದಿನ ಮಾಡಿ ಲಾಗ್ ಆಗಿರುತ್ತೆ ಇದು. ನಾವು ಅವತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಇದು. ನಾವಿಬ್ಬರು ಈ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ. ಏನೋ ಒಂಥರ ನೆಮ್ಮದಿ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ. ಇಬ್ಬರು ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ. ನಾವು ಹೋದಾಗ ಪೂಜೆನ ಮಾಡ್ತಾನೆ ಇದ್ದರು. ದೇವರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಈ ಕಡೆ ಏನಂದರೆ ದೇವರಿಗೆ ಬರೀ ಚೆಂಡು ಹೂವನ್ನೇ ಹಾಕಿರ್ತಾರೆ. ನಮ್ಮ ಕಡೆ ಎಲ್ಲ ದೇವರಿಗೆ ಚೆಂಡು ಹಾಕಬಾರ್ದು ಅಂತ ಅಂತಾರೆ. ಇಲ್ಲಿ ತುಂಬ ದೇವರಿಗೆ ಚೆಂಡು ಹೂವನ್ನೇ ಹಾಕಿರ್ತಾರೆ. ನಾವು ಹೋಗಿದ್ದ ದಿನ ಸೇವಂತಿಗೆ ಹೂವು ಹಾಕಿದ್ರು ನೋಡಿ, ತುಂಬಾ ಖುಷಿ ಆಯಿತು. ಯಾಕಂದರೆ ಚೆಂಡು ಹೂವನ್ನೇ ಅಲ್ವಾ ಜಾಸ್ತಿ ಹಾಕೋದು. ಹಾಗಾಗಿ ನಾವು ಮನೆಯಲ್ಲಿ ಚೆಂಡು ಹೂವನ್ನೇ ಹಾಕೋದು, ಯಾವುದು ಸಿಗಲ್ವಲ್ಲ. ಅದಕ್ಕೆ ದೇವರಿಗೆ ಕೈ ಮುಗಿದು ಕಷ್ಟ ಆಗಲಿ ಸುಖ ಆಗಲಿ ನಾವಿಬ್ಬರು ಹೀಗೆ ಜೊತೆಯಾಗಿ ಇರೋ ಥರ ಮಾಡಕ್ಕ ಅಂತ ಆಶೀರ್ವಾದ ತಗೊಂಡು, ಅವತ್ತು RCB ಮ್ಯಾಚ್ ಇತ್ತಲ್ವಾ, ಹಾಗೆ ದೇವ್ರ ಹತ್ರ ವಿನ್ ಆಗಲಿ ಅಂತ ಕೇಳಿಕೊಂಡು ಅಲ್ಲೇ ಪಕ್ಕದಲ್ಲಿರೋ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿ ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಕೂತಿದ್ದು ನಾವು ಮನೆಗೆ ಹೊರಟ್ವಿ ಅಲ್ಲಿಂದ. ಸಂಜೆ 8 ಗಂಟೆಗೆ ಹೊರಗಡೆ ಡಿನ್ನರ್ಗೆ ಹೋದ್ವಿ, ಟೇಬಲ್ ಬುಕ್ ಮಾಡಿಕೊಂಡು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಅವತ್ತು RCB ಮ್ಯಾಚ್ ಇತ್ತಲ್ವಾ, ಅಲ್ಲೇ ಮ್ಯಾಚ್ ನೋಡ್ತಾ ಈ ವರ್ಷ ಏನೇನಾಗಿತ್ತು ಅಂತ ಹರಟೆ ಹೊಡ್ಕೊಂಡು ಊಟ ಮಾಡಿದ್ವಿ ಇಬ್ಬರು. ಮನೆ ಬರೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಅಷ್ಟರಲ್ಲಿ ಕೇಕ್ ಬುಕ್ ಮಾಡಿ ತರಿಸಿದ್ರು. ಕೇಕ್ ಮೇಲೆ ನಮ್ಮಿಬ್ಬರು ಫೋಟೋ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ನನಗೆ ಅಂತ ಫ್ಲವರ್ ಬೊಕ್ಕೆ ಎಲ್ಲ ತರಿಸಿದ್ರು. ಫ್ಲವರ್ ಬೊಕ್ಕೆ ಕೊಟ್ಟರೆ ಖುಷಿ ಆಗದೆ ಇರುತ್ತಾ, ಫುಲ್ ಖುಷಿ ಆಗೋದೆ. ಇಬ್ಬರು ಕೇಕ್ ಕಟ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಆ್ಯನಿವರ್ಸರಿ ದಿನ ಮಾಡಿದ್ಲ. ತುಂಬ ಜನ ವಿಶ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಾಯ್ ಬಾಯ್.